ಈಗಷ್ಟೇ SSLC ಫಲಿತಾಂಶ ಹೊರಬಿದ್ದಿದೆ. ಸದ್ಯ ಬೆಂಗಳೂರಿನ ವಿದ್ಯಾರ್ಥಿನಿಯರು ಕೂಡ ಮೇಲುಗೈಯನ್ನು ಸಾಧಿಸಿರುವಂಥದ್ದು. ಸದ್ಯ ಗಿರಿನಗರದ ವಿಜಯಭಾರತಿ ವಿದ್ಯಾಪೀಠ ಏನಿದೆ, ವಿದ್ಯಾಸಂಸ್ಥೆ ಏನಿದೆ, ಆ ಒಂದು ಸಂಸ್ಥೆಯ ವಿದ್ಯಾರ್ಥಿನಿ ಕೂಡ ಟಾಪರ್ ಆಗಿದ್ದಾರೆ. ಸದ್ಯ ಈಗಾಗಲೇ ಆ ಶಾಲೆಯಲ್ಲಿ ಈಗಾಗಲೇ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಆ ಶಿಕ್ಷಕರ ಒಂದು ತಂಡ ಏನಿದೆ ಅವರೆಲ್ಲ ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಆ ವಿದ್ಯಾರ್ಥಿನಿಯ ಬರುವಿಕೆಗಾಗಿ ಈಗ ಕಾಯ್ತಾ ಇರುವಂಥದ್ದು. ಆ ಜಾಹ್ನವಿ ಅಂತಕ್ಕಂಥ ವಿದ್ಯಾರ್ಥಿ ಏನಿದ್ದಾರೆ ಅವರು ಈಗ 625ಕ್ಕೆ 625 ಅಂಕಗಳನ್ನು ಸಂಪೂರ್ಣವಾಗಿ ಪಡೆಯುವ ಮೂಲಕ ಟಾಪರ್ ಪಟ್ಟವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಈ ನೆಲೆಯಲ್ಲಿ ಆ ಎಲ್ಲ ಒಂದು ಸಿಬ್ಬಂದಿ ಹಾಗೆ ಶಿಕ್ಷಕರು ಕೂಡ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ. ಸದ್ಯ ಕೆಲವು ಕ್ಷಣಗಳಲ್ಲಿ ಇಲ್ಲಿಗೆ ವಿದ್ಯಾರ್ಥಿನಿ ಕೂಡ ಆಗಮಿಸ್ತಿದ್ದಾರೆ. ಸದ್ಯಕ್ಕೆ ಇಲ್ಲಿ ಶಾಲೆಯ ಪ್ರಿನ್ಸಿಪಲ್ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಟಾಪರ್ ಬಂದಿದ್ದಾರೆ ನಿಮ್ಮ ವಿದ್ಯಾರ್ಥಿ, ಎಷ್ಟು ಸಂತೋಷ ಆಗ್ತಿದೆ ಅಂತ? ತುಂಬಾ ಸಂತೋಷ ಆಗ್ತಿದೆ, ಹೇಳೋದಕ್ಕೆ ಆಗ್ತಿಲ್ಲ. ನಮ್ಮ ಒಂದು ಶಾಲೆಗೆ ಇಟ್ಸ್ ಎ ಕ್ರೆಡಿಟ್ ಅಂಡ್ ಆಲ್ಸೋ ಇಟ್ಸ್ ಎ ಫೆದರ್ ಫಾರ್ ದ ಕ್ಯಾಪ್, ಅನದರ್ ಫೆದರ್ ಫಾರ್ ದ ಕ್ಯಾಪ್. ಮೇಡಮ್, ಈಗ ಈ ಸಾಲಿನಲ್ಲಿ ಎಷ್ಟು ಜನ ನಿಮ್ಮ ಶಾಲೆಯಲ್ಲಿ ಟಾಪರ್ಸ್ ಆಗಿದ್ದಾರೆ? ಜೊತೆಗೆ ಈ ಹಿಂದೆ ಯಾವಾಗಲೂ ಟಾಪರ್ಸ್ ಪಟ್ಟ ಸಿಕ್ಕಿತ್ತ ಶಾಲೆಗೆ ಅಂತ? ಹೌದು, ಒಂದು ಬಾರಿ 5th ರ್ಯಾಂಕ್ ಸಿಕ್ಕಿತ್ತು, ಒಂದು ಬಾರಿ 3rd ರ್ಯಾಂಕ್ ಸಿಕ್ಕಿತ್ತು. ಲಾಸ್ಟ್ ಇಯರ್ ಕಲ್ಯಾಣಿ ಅಂತ ಹೇಳಿ, ಅದಕ್ಕೆ ಮುಂಚೆ ಸಂಪ್ರೀತ್ ಅಂತ ಹೇಳಿ. ಈ ಸತಿ ಈ ಮಗು ಟಾಪರ್ ಮಾಡಿದೆ. 600 ಮೇಲೆ ಇದ್ದೇ ಇತ್ತು, 625 623 ಇದ್ರು. ಈಗ 625 ಬಂದಿದೆ. ಸೊ ಇಟ್ಸ್ ಎ ಪ್ರೆಸ್ಟೀಜಿಯಸ್ ಟು ಅವರ್ ಸ್ಕೂಲ್. ಇದಿಷ್ಟು ಪ್ರಾಂಶುಪಾಲರ ಮಾತು. ಒಟ್ಟಿನಲ್ಲಿ ಆ ಶಾಲೆಗೆ ನಮ್ಮ ವಿದ್ಯಾರ್ಥಿನಿ ಒಂದು ಟಾಪರ್ ಪಟ್ಟವನ್ನು ತಂದುಕೊಟ್ಟಿದ್ದಾರೆ. ತುಂಬಾ ಸಂತೋಷವನ್ನ ಕೊಡ್ತಿದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.